ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕನ್ನಡಿಗರ ಮೇಲೆ ವಲಸಿಗರ ದರ್ಪ ನಿಲ್ಲುತ್ತಿಲ್ಲ. ಉತ್ತರ ಭಾರತೀಯರ ಹಾವಳಿ ಬಳಿಕ ಇದೀಗ ದಕ್ಷಿಣದವರೇ ಆದ ಮಲಯಾಳಿಗಳ ಪುಂಡಾಟ ಶುರುವಾಗಿದೆ. ಅನುಮಾನಾಸ್ಪದವಾಗಿ ಮನೆ ಬಳಿ ತಿರುಗಾಡ್ತಿದ್ದ ಇಬ್ಬರು ಮಲಯಾಳಿ ಯುವಕರನ್ನ ಪ್ರಶ್ನಿಸಿದ ಕನ್ನಡಿಗರ ಮೇಲೆ ಚಾಕು, ಕಲ್ಲು ಮತ್ತು ಸೋಡಾ ಬಾಟಲಿಯಿಂದ ಹಲ್ಲೆ ನಡೆಸಿ ದೌರ್ಜನ್ಯವೆಸಗಿದ್ದಾರೆ. ಅಷ್ಟಕ್ಕೂ ಇಂಥದ್ದೊಂದು ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ನೋಡಿ ರಿಪೋರ್ಟ್ನಲ್ಲಿ. ನಶೆಯ ಗುಂಗಿನಲ್ಲಿ ಮಲಯಾಳಿ ಯುವಕರ ಪುಂಡಾಟ. ಪ್ರಶ್ನೆ ಮಾಡಿದ ಕನ್ನಡಿಗರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ. ಕೈಯಲ್ಲಿ ಚಾಕು, ಸೋಡಾ ಬಾಟಲಿ ಹಿಡಿದು ಸಿಕ್ಕವರ ಮೇಲೆ ಹಲ್ಲೆ ನಡೆಸುತ್ತಿರುವ ಮಲಯಾಳಿ ಪುಂಡರು. ಈ ಶಾಕಿಂಗ್ ದೃಶ್ಯ ಕಂಡು ಬಂದಿದ್ದು ಎಲೆಕ್ಟ್ರಾನಿಕ್ ಸಿಟಿಯ ಆನಂದ ರೆಡ್ಡಿ ಬಡಾವಣೆಯಲ್ಲಿ. ನಿನ್ನೆ ಸಂಜೆ ಇಲ್ಲಿನ ನಿವೃತ್ತ ಬಿಎಂಟಿಸಿ ಕಂಡಕ್ಟರ್ ರಾಮಚಂದ್ರಪ್ಪರವರ ಮನೆ ಬಳಿ ಕಾರಿನಲ್ಲಿ ಬಂದ ಇಬ್ಬರು ಯುವಕರು ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದರು. ಇದನ್ನು ಪ್ರಶ್ನಿಸಿದ ರಾಮಚಂದ್ರಪ್ಪ ಅವರ ಮೇಲೆ ಮಲಯಾಳಂನಲ್ಲೇ ಕಿರುಚಾಡಿ ಚಾಕುವಿನಿಂದ ಹಲ್ಲೆ ನಡೆಸಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಆದರೆ ರಾಮಚಂದ್ರಪ್ಪ ಕಿರುಚಾಡುತ್ತಿದ್ದಂತೆ ಸ್ಥಳೀಯರು ಬೆನ್ನಟ್ಟಿ ಟ್ರಾಫಿಕ್ನಲ್ಲಿ ಇವರ ಕಾರನ್ನ ಅಡ್ಡಗಟ್ಟಿದ್ದಾರೆ. ಈ ವೇಳೆ ಗಾಂಜಾ ನಶೆಯಲ್ಲಿದ್ದ ಮಲಯಾಳಿ ಯುವಕರು ರಸ್ತೆಯಲ್ಲಿ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ದಾರೆ. ಸರ್, ನಿನ್ನೆ ಒಂದು 6 ಗಂಟೆ 6:10 ಇರ್ಬೋದು. ಒಂದು ಕಾರ್ ಈ ಕಡೆಯಿಂದ ಬರುತ್ತೆ ಸರ್. ಒಂದು ಕಾರು ಎಲ್ಲೋ ಬರೋದು ಮಾಮೂಲಿ, ಅದು ರೆಗ್ಯುಲರ್ ಬರುತ್ತೆ. ಸ್ಕೂಲ್ ಇದೆ, ಗೌರ್ಮೆಂಟ್ ಸ್ಕೂಲು. ಯಾರೋ ಅಂದ್ಕೊಂಡು ನಮ್ಮ ತಂದೆ ಇದ್ರು, ನಾವು ಯಾರೂ ಇದ್ದಿಲ್ಲ. ಬಂದಿಲ್ಲಿ ಅದು ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ. ವಾಪಸ್ ಇಲ್ಲಿ ಹೋಗುವಾಗ ನಮ್ಮ ತಂದೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಏನೋ ಗಲಾಟೆ ಆಗಿದೆ ಇಲ್ಲಿ. ವಾಪಸ್ ತಿರುಗಿ ಈ ರೈಟ್ ತೊಗೊಂಡ್ರೆ ಇಲ್ಲಿ ನಮ್ಮ ಪಕ್ಕದಲ್ಲಿ ನೋಡಿ, ಅಲ್ಲಿ ಬಂದ ನಮ್ಮ ತಂದೆ ಬಂದು ನನ್ನ ಯಾಕೆ ನಾವು ಯಾರೂ ಇದ್ದಿಲ್ಲ. ಬಂದು ಕೇಳಿದಾಗ ಏನಾಯಿತು ನಮ್ಮ ತಂದೆ ನಾನು ಕೇಳಿದೆ. ಯಾಕಂದ್ರೆ ನಾನು ಹಾಸ್ಪಿಟ್ಲಲ್ಲಿ ಹೋಗಿ ಮೀಟ್ ಮಾಡಿದಾಗ ಯಾರೋ ಬಂದು ಈ ಥರ ಆಯಿತು ಕೇಳಿದ್ದಾರೆ ಅವರು. ಏನಾಯಿತು, ಹೆಂಗೆ, ಏನಕ್ಕೆ ಬಂದೆ ಇಲ್ಲಿ ಅಂತ ಕೇಳಿದ್ದಾರೆ. ಅವನಿಗೆ ಲ್ಯಾಂಗ್ವೇಜ್ ಕೇಳೋದಲ್ಲ. ಆಮೇಲೆ ಮಲಯಾಳಂ ಏನೋ ಮಾತಾಡಿದ್ದಾನೆ. ಇವರು ಕನ್ನಡ ಬರುತ್ತೆ, ಅವ್ರಿಗೆ ಮಲಯಾಳಂ ಬರೋಲ್ಲ. ಮಾತಾಡಿ ಆದಮೇಲೆ ತಿರು ವಾಪಸ್ ಆ ರೋಡಿಗೆ ಬಂದಿದ್ದಾರೆ. ಪಕ್ಕದಲ್ಲಿ ಅಲ್ಲಿ ಗಲಾಟೆ ಆಗಿದೆ. ಮಾತಾಡುವಾಗ ಅಲ್ಲಿ ಗಲಾಟೆ ಆದಾಗ ಏನೋ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಆಲೆ 6:15 ನಾನು ಬಂದಾಗ ಆವಾಗ ಗಲಾಟೆ ನಡೀತಿತ್ತಲ್ಲ, ನಿಂತ್ಕೊಂಡಿದ್ರು. ಎಲ್ಲರ ಮೇಲೆ ಚಾಕ ಅಂಕಲ್ಗೆ ಎಲ್ಲೆಲ್ಲಿ ಹೊಡೆದಿದೆ? ಇಲ್ಲಂತ ರಕ್ತ ಎಲ್ಲ ಸೋರೋದು. ಸ್ಥಳೀಯರು ಅಡ್ಡಗಟ್ಟುತ್ತಿದ್ದಂತೆ ಕಾರಿನಿಂದ ಇಳಿದ ಇಬ್ಬರು ಪುಂಡರು ಚಾಕುವಿನಿಂದ ಸಿಕ್ಕವರ ಮೇಲೆ ದಾಳಿ ನಡೆಸಿದ್ದಾರೆ. ಈ ವೇಳೆ ಹರೀಶ್ ಮತ್ತು ಶಿವು ಎಂಬುವರಿಗೂ ಗಾಯಗಳಾಗಿವೆ. ಅಷ್ಟೇ ಅಲ್ಲದೆ ಪಕ್ಕದ ಬೇಕರಿಗೆ ನುಗ್ಗಿದ ಪುಂಡರು ಸೋಡಾ ಬಾಟಲಿಗಳನ್ನು ತಂದು ಸಾರ್ವಜನಿಕರ ಮೇಲೆ ಎಸೆದಿದ್ದಾರೆ. ನಾವು ಮಲಯಾಳಿಗಳು, ಇಲ್ಲಿ ನಮ್ಮ ನೆರವಿಗೆ ಯಾರೂ ಇಲ್ವಾ ಎಂದು ಪ್ರಶ್ನೆ ಮಾಡುತ್ತಾ ಕಿರ್ಚಾಡಿದ್ದಾರೆ. ಕೊನೆಗೆ ರೊಚ್ಚಿಗೆದ್ದ ಸ್ಥಳೀಯರು ಓರ್ವನನ್ನ ಬೇಕರಿಯೊಳಗೆ ತಳ್ಳಿ ಶಟರ್ ಎಳೆದು ಕೂಡಿ ಹಾಕಿದ್ರೆ ಮತ್ತೊಬ್ಬನನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಏನಾಯ್ತು ಅಂತ ಸರ್, ಅವ್ರು ಬಂದ್ಬಿಟ್ಟು ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ. ಅದು ಏನು ಜಗಳ ನಮ್ಗೆ ಗೊತ್ತಿಲ್ಲ ಸರ್. ಆಕ್ಚುಲಿ ಅವ್ರು ಬಂದ್ಬಿಟ್ಟು ಇಲ್ಲಿ ಟೀ ಕುಡಿತಾ ಇದ್ದಾರೆ ಸರ್. ನಮ್ಮ ಬೇಕರಿ ಇದೆ, ಇಲ್ಲಿ ಬಂದು ಟೀ ಕುಡಿತಾ ಇದ್ದಾರೆ. ಅವರು ಬಂದ್ಬಿಟ್ಟು ಏನಾಯ್ತು ಗೊತ್ತಿಲ್ಲ ಸರ್, ಅವ್ರು ಬಂದು ಜಗಳ ಮಾಡ್ತಾ ಇದ್ದಾರೆ. ಇಲ್ಲಿ ಅವ್ರು ಏನಂತ ಹೊಡೆದಾಗಿದ್ದಾರೆ. ಬಟ್ಲ ಜ್ಯೂಸ್ ಬಟ್ಲ ಇದೆಲ್ಲ ತಗೊಂಡು ಹೊಡೆದಾಗಿದ್ದಾರೆ. ಇನ್ನು ಇವರು ಬಂದಿದ್ದ ಕಾರನ್ನ ತಪಾಸಣೆ ನಡೆಸಿದಾಗ ಕಾರಿನಲ್ಲಿ ಗಾಂಜಾ ಪಾಕೆಟ್ಗಳು ಪತ್ತೆಯಾಗಿದ್ದು, ಇವರು ಗಾಂಜಾ ನಶೆಯಲ್ಲಿ ಈ ಕೃತ್ಯ ಎಸಗಿರುವುದು ಪಕ್ಕಾ ಆಗಿದೆ. ಒಟ್ಟಿನಲ್ಲಿ ನಶೆಯಲ್ಲಿ ಕನ್ನಡಿಗರ ಮೇಲೆ ಹಲ್ಲೆ ಮಾಡಿ ಹೈಡ್ರಾಮಾ ಸೃಷ್ಟಿಸಿದ್ದ ಇಬ್ಬರು ಆರೋಪಿಗಳ ವಿರುದ್ಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಇಬ್ಬರನ್ನ ಬಂಧಿಸಿ ಕಡ್ಡಾಯ ತನಿಖೆ ಮುಂದುವರಿಸಿದ್ದಾರೆ. ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಆನೇಕಲ್.